ಪೂರ್ಣಿಮಾ ಅವರೇ, ನಿಮ್ ತಾಯಿಯವರು ಮೊದಲಿಗೆ ಚಿಕ್ಕಿ ಮಾಡಿ ತೋರಿಸಿದ್ದಾರೆ. ಅವ್ರು ನಿಮ್ಮ ಮನೆಗೆ ಹಬ್ಬ ಆಚರಿಸೋಕೋಸ್ಕರ ಬಂದು ನಮಗೋಸ್ಕರ ಚಿಕ್ಕಿ ಮಾಡಿ ತೋರಿಸಿದ್ರು. ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ನಾನು ಸೌತೆಕಾಯಿಯಿಂದ ಚಕ್ಲಿ ಮಾಡಕ್ ತೋರಿಸ್ತಾ ಇದ್ದೀನಿ. ಸೌತೆಕಾಯಿ ಚಕ್ಲಿ ಅದು ಒಂಥರ ಡಿಫ್ರೆಂಟ್ ಟೈಪ್, ಯಾರು ಮಾಡಿಲ್ಲ ಅನ್ಕೊಂತೀನಿ. ಅದೇ ಇದು ನವರಾತ್ರಿ ಸ್ಪೆಷಲ್. ಇದು ನವರಾತ್ರಿನೇ. ನವರಾತ್ರಿಲಿ ಒಂದೊಂದ್ ದಿವಸ ಒಂದೊಂದು ಐಟಮ್ಸ್ ತಿಂಡಿಗಳು ಮಾಡಿ ಕೊಡ್ತಾರಲ್ವಾ, ದೇವಿಗೂ ಮಾಡ್ತಾರೆ ಹಾಗೆ ಮಕ್ಳಿಗೂ ಕೊಡ್ತಾರೆ. ಸೊ ಇದು ಸ್ಪೆಷಲ್ ಅಂತ ನಾನ್ ಮಾಡ್ತಾ ಇದ್ದೀನಿ. ಇದು ದಸರಾ ಸ್ಪೆಷಲ್, ದಸರಾ ಸ್ಪೆಷಲ್ ಅಂತಾನೆ ನಾನ್ ಮಾಡ್ತಾ ಇರೋದು. ತುಂಬಾ ಕ್ಯೂರಿಯಾಸಿಟಿ. ಸೌತೆಕಾಯಿ ಚಕ್ಲಿ ಡಿಫ್ರೆಂಟ್ ಆಗಿದೆ. ಅದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಇಂಗ್ರೀಡಿಯೆಂಟ್ ಬಂದು ಸೌತೆಕಾಯಿ ಚಕ್ಕುಲಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಎಳೆ ಸೌತೆಕಾಯಿ 1, ಅಕ್ಕಿ ಹಿಟ್ಟು 2.5 ಕಪ್, ಹಸಿ ಮೆಣಸಿನಕಾಯಿ 5 ರಿಂದ 6, ಇಂಗು 1 ಚಿಟಿಕೆ, ತುಪ್ಪ 3 ದೊಡ್ಡ ಚಮಚ, ಎಣ್ಣೆ ಕರಿಯಲು, ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟ್ ಸೌತೆಕಾಯಿನ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕಿ ರುಬ್ಬೇಕು ಅದನ್ನ. ಇದನ್ನ ಹೆಂಗ್ ಕಟ್ ಮಾಡ್ತೀರಾ? ಅಂದ್ರೆ ಅದು ಹೋಳಾಗಿ ಕಟ್ ಮಾಡ್ತೀರಾ? ಹೌದು, ಅದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಬೇಕು ಅದನ್ನ. ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ಇದಕ್ಕೆ ರುಬ್ಬಕ್ಕೆ ನೀರ್ಗೆ ಏನು ಯೂಸ್ ಇಲ್ಲ, ಸೌತೆಕಾಯಿಯಲ್ಲಿ ರಸ ಇರುತ್ತಲ್ಲ ಅದೇ ನೀರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೇಲೆ ಏನು ನಾವು ಎಕ್ಸ್ಟ್ರಾ ನೀರೇನು ಹಾಕೋದಿಲ್ಲ, ಹಾಕೋಷ್ಟು ಇರೋದಿಲ್ಲ. ಅದು ಕಟ್ ಮಾಡಿ ತೋರಿಸಿ. ಓಕೆ. ಎಳೆ ಸೌತೆಕಾಯಿ ತಗೊಂಡ್ರೇನೆ ಒಳ್ಳೆ. ಹೌದೌದು, ಎಳೆ ಸೌತೆಕಾಯಿ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ಅದ್ರಲ್ಲಿ ಕಹಿ ಬರೋದಿಲ್ಲ ಅಷ್ಟೊಂದು. ಇಲ್ಲ ಅಂದ್ರೆ ಚಕ್ಲಿ ಎಲ್ಲ ಕಹಿ ಬಂದ್ಬಿಡುತ್ತಲ್ಲ, ಸೊ ಅದಕ್ಕೋಸ್ಕರ ಎಳೆ ಸೌತೆಕಾಯಿ ಆದ್ರೆ ಚೆನ್ನಾಗಿ ಬರುತ್ತೆ. ಬಟ್ ಏನೇ ಆದ್ರೂ ನೀವು ಅದು ಸೈಡ್ ಕಹಿ ಅಂತೂ ತೆಗಿತೀರಾ? ಹೌದು, ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಕಹಿ ತೆಗಿಲೇಬೇಕು ಸೌತೆಕಾಯಿಗೆ. ಸೊ ಇಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳೋದಾ? ಹೌದು. ಅದು ಪೇಸ್ಟ್ ತರ ಆಗ್ಬೇಕಲ್ಲ ಸೌತೆಕಾಯಿ, ನುಣ್ಣಗೆ. ಹಸಿಮೆಣಸಿನ್ಕಾಯಿ ಜೊತೆ ಅದನ್ನು ಮಿಕ್ಸಿಗೆ ಹಾಕೊಂತೀವಿ. ಸರಿ ಸರಿ. ಸೊ ನೀವು ಯಾವ ತರ ತಿಂಡಿಗಳು ಮಾಡ್ತೀರಾ ದಸರಾಗೆ? ಹಾಗಿದ್ರೆ ದಸರಾಗೆ ಅಂದ್ರೆ ಎಲ್ಲಾ ತರ ಕರು ತಿಂಡಿಗಳು ಮಾಡ್ತಾರೆ. ಅದ್ರಲ್ಲಿ ದೇವಿಗೆ ಅಂತಾನೆ ಕೆಲವು ಸಿಹಿ ಐಟಮ್ಸ್ ಜಾಸ್ತಿ ಮಾಡ್ತಾರೆ. ನವರಾತ್ರಿ ಟೈಮು, ದಸರಾ ಟೈಮಲ್ಲಿ ಸಿಹಿ ಐಟಮ್ಸ್ ಜಾಸ್ತಿ ಮಾಡ್ತಾರೆ. 9 ದಿನ ಸ್ಪೆಷಲ್. ಹೌದೌದು, ತುಂಬಾ ಚೆನ್ನಾಗಿರುತ್ತದೆ. ನೀವು ಚಕ್ಲಿ ಎಲ್ಲ ಇನ್ಯಾವ ತರ ಮಾಡ್ತೀರಾ? ಮತ್ತೆ ಚಕ್ಲಿಲಿ ಅಂತಂದ್ರೆ ಪುದೀನ ಚಟ್ನಿನೂ ಮಾಡ್ಬೋದು, ಚಟ್ನಿ ತರ ಮಾಡಿ ಅದ್ರಲ್ಲೂ ಚಕ್ಲಿ ಮಾಡ್ಬೋದು. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಪುದೀನದನ್ನು. ನಾನು ಸೌತೆಕಾಯ್ದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು, ಇದು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಇದನ್ನ ನೀವು 1 ತಿಂಗಳು ಬೇಕಾದ್ರೆ ಹಾಗೆ ಇಡ್ಬೋದು. ಹೌದಾ? ಇದು ಟೈಟ್ ಜಾರಲ್ಲಿ ಹಾಕಿಟ್ರೆ 1 ಮಂತ್ ಏನೂ ಆಗೋದಿಲ್ಲ. ಇದು 1 ತಿಂಗಳು ಇಡ್ಬೋದು. ಕ್ರಿಸ್ಪಿ ಆಗಿರುತ್ತೆ. ಇಲ್ಲ, ಇದು ಸಾಫ್ಟ್ ಅನ್ಸಿದ್ರು ಕರದ್ಮೇಲೆ ಕ್ರಿಸ್ಪಿ ಆಗಿ ಬರುತ್ತೆ. ಸೌತೆಕಾಯಿ ವಾಸನೆ ಬರಲ್ವಾ? ಇಲ್ಲ, ಅದ್ರೆಲ್ಲ ಫ್ರೈ ಮಾಡ್ತೀವಲ್ಲ, ಡೀಪ್ ಫ್ರೈ ಮಾಡ್ತೀವಲ್ಲ, ಹಾಗಾಗಿ ಏನು ಕೆಡೋದಿಲ್ಲ, ವಾಸನೆನೂ ಬರೋದಿಲ್ಲ. ಅದು 1 ತಿಂಗಳು ಇಡ್ಬೋದು. ಆರಾಮಾಗಿ 1 ತಿಂಗಳು ಇಡ್ಬೋದು. ಇದನ್ನ ಹಬ್ಬಕ್ಕಲ್ದೆ ಸುಮ್ಮನೆ ಮನೇಲಿ ಬೇಕು. ಮನೆಗೂ ಈವ್ನಿಂಗ್ ಸ್ನಾಕ್ಸ್ ತರ ಬೇಕಾದ್ರೆ ಮಕ್ಳಿಗೂ ಮಾಡ್ಕೊಡಬಹುದು ಇದನ್ನ. ನೀವು ಗೊಂಬೆ ಅಂದ್ರೆ ಹೆಂಗೆ ದಸರಾ ಅಲ್ಲಿ ಯಾವ ತರ ಆಚರಿಸ್ತೀರಾ ನೀವು ಹಬ್ಬನ? ದಸರಾ ಅಲ್ಲಿ ನವರಾತ್ರಿ ಅಂತಂದ್ರೇನೆ ದೇವಿದು ಆರಾಧನೆ ಅಂತಾರಲ್ವಾ, ಹಾಗಾಗಿ ಹಬ್ಬಗಳಲ್ಲಿ ನವರಾತ್ರಿ ಹಬ್ಬದಲ್ಲಿ ಎಲ್ಲಾ ಬೊಂಬೆಗಳು ಇಡ್ತೀವಿ. ಇದು ಲಲಿತಾ ಸಹಸ್ರನಾಮ ಅದನ್ನ ಡೈಲಿ ಹೇಳ್ಕೊಂತೀವಿ ನಾವು. ಕುಂಕುಮಾರ್ಚನೆ ಅದೆಲ್ಲ ಮಾಡ್ತೀವಿ. ದೇವಿಗೆ ತುಂಬಾ ಇಷ್ಟವಾದ ಇದಿದು, ಹಾಗಾಗಿ ಅದನ್ನೆಲ್ಲ ಮಾಡ್ತೀವಿ. ಹೆಂಗಸರೆಲ್ಲ ಸೇರಿ ಒಂದೊಂದ್ ದಿವಸ ಒಬ್ರೊಬ್ರು ಮನೇಲಿ ಅದನ್ನೆಲ್ಲ ಅರೇಂಜ್ ಮಾಡಿ, ಈ ಭಜನಾ ಮಂಡಳಿ ಅವ್ರು ಇರ್ತಾರಲ್ಲ, ಸೊ ಅವರೆಲ್ಲ ಸೇರ್ಕೊಂಡು ಒಂದೊಂದ್ ದಿವಸ ಒಬ್ರೊಬ್ರು ಮನೇಲಿ ಅರೇಂಜ್ ಮಾಡ್ತೀವಿ. ತುಂಬಾ ಗ್ರ್ಯಾಂಡ್, ತುಂಬಾ ಚೆನ್ನಾಗಿರುತ್ತೆ. ಅದು ನೋಡಕ್ಕೆ ಚಂದ. ಹೌದೌದು, ಎಲ್ಲ ಮಾಡಿ. ಹೌದು. ನೀವು ಮಕ್ಕಳನ್ನೆಲ್ಲ ಕರೆದು ಸಾಯಂಕಾಲದ ಹೊತ್ತು ಅದೇ ಈ ಲಲಿತಾ ಸಹಸ್ರನಾಮ ಆದ್ಮೇಲೆ ದೇವಿಗೆ ನೈವೇದ್ಯ ಇದೆಲ್ಲ ಮಾಡಿ ಆ ತಿಂಡಿಗಳನ್ನ ಮಕ್ಳಿಗೆ ಕೊಡೋದು. ಅದನ್ನ ಅಂದ್ರೆ ಇದ್ರದ್ದು ಹಿಂದಿನ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಮಕ್ಕಳನ್ನ ಕರಿಬೇಕು ಅಥವಾ ಸಿಹಿ ಮಾಡ್ಬೇಕು ಅಥವಾ ದೇವ್ರಿಗೆ ನೈವೇದ್ಯ ಮಾಡ್ಬೇಕು, ಅದೆಲ್ಲ ಹಿಂದಿಂದು. ನವರಾತ್ರಿ ಆಕ್ಚುಲಿ ಏನಕ್ಕೆ ಅಂತ ಅಂದ್ರೆ ಅದ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ, ಏನಕ್ಕೆ ಮಾಡ್ತಾರೆ, ದೇವಿ ಆರಾಧನೆ ಯಾಕೆ ಮಾಡ್ಬೇಕು? ಅದು ಬಂದು ನೀವು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ದಸರಾ ಅಂತಂದ್ರೆ ನವರಾತ್ರಿ ಅಂತಾನೆ ಹೇಳೋದು. ಅದು ಚಾಮುಂಡಿ ದೇವಿ ಇದೆಯಲ್ಲ, ಆ ದೇವಿದು 10 ದಿವಸ ಒಂದೊಂದು ಅವತಾರ
ತಗೊಂಡು ಅವತಾರ ಎತ್ತಿ ದುಷ್ಟರನ್ನ ಸಂಹಾರ ಮಾಡ್ತಾರೆ. ಹಾಗಾಗಿ ಒಂದೊಂದ್ ದಿವಸ ಒಂದೊಂದು ಅವತಾರ ಇರುತ್ತೆ ಆ ದೇವಿದು. ಕೊನೆ ದಿವಸ ತಾಯಿಗೆ ವಿಜಯ ಒಲಿಯುತ್ತೆ, ಅದಕ್ಕೆ ವಿಜಯದಶಮಿ ಅಂತ ಹೇಳಿ ಕೊನೆ ದಿವಸ ಅದನ್ನ ಸೆಲೆಬ್ರೇಟ್ ಮಾಡೋದು ನಾವು. ದುರ್ಗಾದೇವಿ ಒಂದ್ ದಿವಸ, ಮಾಹೇಶ್ವರಿ, ಹಾಗೆ ಒಂದೊಂದು ದಿವಸದಲ್ಲಿ ಒಂದೊಂದು ಅವತಾರ ತಾಳ್ತಾರೆ ದೇವಿ. ಅದು ತುಂಬಾ ಚೆನ್ನಾಗಿರುತ್ತೆ. ದೇವಿಗೆ ಅಲಂಕಾರಗಳು ಮಾಡೋದು ದೇವಸ್ಥಾನಗಳಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಂದೊಂದ್ ದಿವಸ ಒಂದೊಂದು ಅಲಂಕಾರಗಳು ಮಾಡ್ತಾರೆ. ತರಕಾರಿ ಅಲಂಕಾರ ಒಂದ್ಸಲ, ಹೂವಿಂದ ಅಲಂಕಾರ ಒಂದ್ಸಲ, ಹಾಗೆ ಒಂದೊಂದ್ ದಿವಸ ಒಂದೊಂದು ಅವತಾರದಲ್ಲಿ ದೇವಿಗೆ ಅಲಂಕಾರ ಮಾಡ್ತಾರೆ. ಈಗ ಇದನ್ನ ಆಯ್ತು, ಇದು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕೊಳ್ಳೋಣ. ಇದು ಅಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀರಾ ಒಂದೇ? ಎಲ್ಲ ಒಟ್ಟಿಗೆ ಹಾಕಿದ್ರೆ ದೊಡ್ಡ ಜಾರ್ ಇರುತ್ತಲ್ಲ, ಹಾಗಾಗಿ ಒಟ್ಟಿಗೆ ಹಾಕೊಂಡ್ಬಿಡ್ಬೋದು. ದೊಡ್ಡ ಜಾರ್ ತಗೊಂಡ್ರೆ ಬೆಟರ್. ಒಂದೇ ಸಲ ಮಿಕ್ಸ್ ಆಗೋದಕ್ಕೂ ಈಸಿ ಆಗುತ್ತಲ್ಲ. ಹಸಿ ಮೆಣಸಿನ್ಕಾಯಿ ಇದು ಎಲ್ಲ ಮೆಣಸಿನ್ಕಾಯಿ ಕೂಡ ಒಟ್ಟಿಗೆ ಜೊತೆಗೇನೆ ರುಬ್ಕೊಳ್ಳೋದು. ಅದು ಅಂದ್ರೆ ನೀವು ಇವಾಗ ಸೋಸ್ತಿರಲ್ಲ, ಅದ್ರದ್ದು ಬೀಜಾನು ಎಲ್ಲ ಸೋಸಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದು ರಸ ಎಲ್ಲ ಕ್ಲೀನ್ ಆಗಿ ಬರುತ್ತೆ. ಇದು ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕಾಗುತ್ತೆ? ಅದು 5 ರಿಂದ 6 ಖಾರ ಬೇಕಾದ್ರೆ ಇನ್ನೂ ಹಾಕೋಬಹುದು. ಇದು ಮೀಡಿಯಂ ಖಾರ ಅಂತ ನಾನು ಹಾಕ್ತಾ ಇರೋದು. ಹಾಕ್ಬಿಡಿ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ಬೇಕು. ಇದನ್ನ ಇದು ಕಟ್ಟು ಮಾಡಲ್ಲ ನೀವಲ್ಲ? ಇಲ್ಲ, ಹಾಗೆ ಹಸಿಮೆಣಸಿನಕಾಯಿ ಮಿಕ್ಸಿಲಿ ಕ್ಲೀನ್ ಆಗಿ ಗ್ರೈಂಡ್ ಆಗುತ್ತಲ್ಲ, ಹಾಗಾಗಿ ಇದನ್ನ ನೀರ್ ಹಾಕದೆ ಹಾಗೆ ರುಬ್ಕೊಂಡ್ ಬರೋದು. ಏನು ಹಾಕಷ್ಟಿಲ್ಲ? ಇಲ್ಲ. ಆಮೇಲೆ ನಾವು ಹಿಟ್ಟು ಮಾಡುವಾಗ ಉಪ್ಪು ಹಾಕೊಂತೀವಿ ನಾವು. ಸರಿ, ಹಾಗಿದ್ರೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಆಯ್ತು. ಈ ತರ ನುಣ್ಣಗಾಗಿರ್ಬೇಕಾಯ್ತು. ಹೌದು, ಫೈನ್ ಪೇಸ್ಟ್ ತರ ಆದ್ರೆ ಮೆಣಸಿನ್ಕಾಯಿ ಸೌತೆಕಾಯಿ ಎರಡು ಚೆನ್ನಾಗಿ ರುಬ್ಬಿರ್ಬೇಕಾದ್ರೆ ಕೈಗೆ ಒಂಚೂರು ಪೀಸ್ ಸಿಗ್ಲೇಬಾರ್ದು. ಇಲ್ಲ, ಫುಲ್ ಪೇಸ್ಟ್ ತರ ಆಗಿರ್ಬೇಕು. ಚೆನ್ನಾಗಾಗಿದೆ ಅಲ್ಲ, ಒಂಥರ ಗಟ್ಟಿನೂ ಆಗಿದೆ. ನೀವು ಹಾಕೊಂಡಿಲ್ಲ? ಇಲ್ಲ, ಅದು ಸೌತೆಕಾಯಲ್ಲೇ ತುಂಬಾ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೀರ್ ಹಾಕ್ಲೇಬಾರ್ದು ಅದಕ್ಕೆ. ಇದನ್ನ ಫಿಲ್ಟರ್ ಮಾಡ್ಕೋಬೇಕು ನಾವು. ಸರಿ, ಮಾಡ್ತೀರಾ? ಇದು ಸ್ಪೂನ್ ಬೇಕಾಗತ್ತಾ? ಹೌದು. ಹಾಕ್ಲಾ? ಹಾಕಿ. ಇದು ಸ್ವಲ್ಪ ಸ್ವಲ್ಪನೇ ಹಾಕದ ಅಥವಾ ಅಷ್ಟು ಹಾಕ್ತಿಲ್ಲ? ಹಾಕಿ, ಪರವಾಗಿಲ್ಲ. ಇದು ದೊಡ್ಡದಿದೆಲ್ಲ. ಓಕೆ, ಇವಾಗ ಇದನ್ನ ನೆಕ್ಸ್ಟ್ ಸ್ಪೂನ್ ಅಲ್ಲಿ ಸ್ವಲ್ಪ ರಸ ಮಾತ್ರ ತಗೋಬೇಕು ನಾವು. ಇದು ಹೀಗೆ ಮಾಡ್ತಾ ಇದ್ರೆ ಬರುತ್ತಲ್ಲ? ಹೌದು, ರಸ ಕೆಳಗಡೆ ಹಾಗೆ ಬರ್ತಾ ಇರತ್ತೆ. ಬರುತ್ತಲ್ಲ ನೀಟಾಗಿ. ಓಕೆ, ಸೊ ತೆಳ್ಳಗೆ ರಸ ಮಾತ್ರ ನಾವು ತಗೋಬೇಕಾಗತ್ತೆ. ಎಷ್ಟು ಗ್ರೀನಿಶ್ ಆಗಿ ಚಕ್ಲಿನೂ ಅದೇ ತರನೇ ಬರುತ್ತೆ. ಲೈಟ್ ಗ್ರೀನ್ ಕಲರೇ ಬರುತ್ತೆ. ಅದೇ ಕಲರೇ ಇರುತ್ತೆ. ಸೇಮ್ ಇದೇ ತರನೇ ಪುದೀನಾನು ಮಾಡಿದಾಗ್ಲೂ ಅಷ್ಟೇ ಗ್ರೀನ್ ಚಕ್ಲಿ ತರನೇ ಕಾಣುತ್ತೆ. ಹೌದು. ಬೇರೆ ಇನ್ಯಾವ ತಿಂಡಿಗಳು ಮತ್ತೆ ಮಾಡ್ತೀರಾ ನೀವು ದಸರಾಗೆ ಅಂತ? ದಸರಾಗೆ 7 ಕಪ್ ಬರ್ಫಿ ಅಂತ ಒಂದು ಕಡಲೆ ಹಿಟ್ಟಲ್ಲಿ ಮಾಡ್ತೀವಿ, ಸ್ವೀಟು. ಅದು ಅಷ್ಟೇ ತುಂಬಾ ಸುಲಭ. ಅದೇ 7 ಕಪ್ ಅಂದ್ರೆ ಎಲ್ಲ 7 ಕಪ್ ಇಂದು ಮೆಜರ್ಮೆಂಟ್ ಅಲ್ಲಿ ಅಳತೆಯಲ್ಲಿ ತಗೊಳ್ಳೋದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಅದು ತುಂಬಾ ಸುಲಭನೇ. ಎಲ್ಲ ಮನೇಲಿರೋ ಸಾಮಾನುಗಳಿಂದಾನೇ ಅದು ಮಾಡೋದು, ಸಾಮಗ್ರಿಗಳಿಂದಾನೇ. ಅದು ತುಂಬಾ ಈಸಿಯಾಗೂ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಆ ಸ್ವೀಟು ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನ. ಕೇಳಿದ್ದೀನಿ ಆಕ್ಚುಲಿ 7 ಕಪ್. ಹೌದು. ಸೊ ನೀವು ಮನೇಲಿ ಹಬ್ಬ ಅಂದ್ರೆ ಎಲ್ಲ ಸೇರಿ ಆಚರಿಸ್ತೀರಾ? ಹೌದು, ಹಬ್ಬ ಅಂದ್ರೆ ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಒಂಥರ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟು ಸೇರಿ ಮಾಡಿದ್ರೆ ಅದ್ರ ಹಬ್ಬದ ಕಳೆನೇ ಬೇರೆ ಇರುತ್ತೆ. ಜನ ಸೇರಿದಷ್ಟು. ಹೌದು. ಈಗಿನ ಬ್ಯುಸಿ ಲೈಫ್ ಅಲ್ಲಿ ಯಾರ ಮನೆಗೆ ಹೋಗೋಷ್ಟು ಟೈಮು ಇರಲ್ಲ. ಅಟ್ಲೀಸ್ಟ್ ಈ ನೆಪದಿಂದ ಆದ್ರೂ ಹಬ್ಬದ ಟೈಮಲ್ಲಿ ಎಲ್ರು ಸೇರ್ಬೋದಲ್ವಾ? ಅಂದ್ರೆ ಒಂದು ಚೇಂಜ್ ಅನ್ಸುತ್ತೆ. ಹೌದು, ರಿಫ್ರೆಶ್ಮೆಂಟ್ ತರನೇ. ಸೊ ಹೀಗೆ ಮಾಡ್ತಾ ಇರ್ಬೇಕು. ಅದೇ ಫುಲ್ ಇದು ಪೂರ್ತಿ ರಸ ಎಲ್ಲ ಇಳಿಬೇಕು ಕೆಳಗಡೆ. ಹೆಂಗ್ ಗೊತ್ತಾಗುತ್ತೆ ಅದು ರಸ ಫುಲ್ ಬರ್ತಾ ಇದೆ ಅಂದ್ರೆ? ಇದು ಫುಲ್ ಡ್ರೈ ತರ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನ ತೆಗಿತಾ ಇರ್ಬೇಕು ರಸನ.
ನಿಮ್ಗೆ ಅದು ಡ್ರೈ ಇದು ಹಾ ಹೌದು ಹೌದು. ಪೂರ್ತಿ ರಸ ಎಲ್ಲ ಹೋದ್ರೆ ಇದು ಬರೀ ಸಿಪ್ಪೆ ಮಾತ್ರ ಇರುತ್ತೆ ನಿಮ್ಗೆ. ಸೌತೆಕಾಯಿ ಸಿಪ್ಪೆ ಮಾತ್ರ ಉಳ್ಕೊಳ್ಳುತ್ತೆ, ಫುಲ್ ರಸ ಎಲ್ಲ ಕೆಳಗಡೆ ಇರುತ್ತೆ ಅದು. ಅದೇ ನಾನ್ ಅನ್ಕೊಂಡೆ ಇಷ್ಟೇ ಮಾಡಿದರೆ ಚಕ್ಲಿ ಮಾಡಕ್ಕೆ ಇಷ್ಟು ರಸ ಸಾಕಾಗುತ್ತೆ. ಇಲ್ಲ ಇಲ್ಲ, ಅದು ತೆಗೆದಷ್ಟು ಪೂರ್ತಿ ನೀರಿನ ಅಂಶ ಎಲ್ಲ ಕೆಳಗಡೆ ಬಂದ್ಬಿಡತ್ತೆ ಸೋರ್ಸರ್. ಅದೇ ಮತ್ತೆ ನೀವು ಹಬೆಯಲ್ಲಿ ಹಿಟ್ಟಾಕಿ ತೊಳಸೋದು ಒಲೆ ಮೇಲೆ. ಮುದ್ದೆ ತರ ಶಾವಿಗೆಗೆ ಕಡುಬುಗೆ ಎಲ್ಲ ತೊಳಸ್ತೀವಲ್ಲ, ಸೊ ಅದೇ ತರನೇ ಈ ರಸದಲ್ಲಿ ಅಕ್ಕಿ ಹಿಟ್ಟು ಹಾಕಿ ತೊಳಸೋದು ಅದನ್ನ. ಸರಿ ಸರಿ. ಹಾಗೆ ಹಾಡೇನಾದ್ರೂ ಬರುತ್ತಾ ದೇವಿಗೋಸ್ಕರ? ದೇವಿಗೋಸ್ಕರ ಅಂದ್ರೆ ಹೇಳ್ತೀನಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣಿ ಕಟ್ಟಾಣಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣಿ ಕಟ್ಟಾಣಿ. ಅರಿಶಿನ ಕುಂಕುಮ ಕಂಚುಕ ಕಡಗ ಕರಿಮಣಿ ಮಾಂಗಲ್ಯ, ಧನಕ ಕನಕ ಮುತ್ತು ರತ್ನ ವಜ್ರ ವೈಢೂರ್ಯ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣಿ ಕಟ್ಟಾಣಿ. ಆಪದ್ಬಾಂಧವ ಶ್ರೀನಿವಾಸನ ಹೃದಯ ಕಮಲದಿ ನೆಲೆಸಿ, ಶರಣೆಂದವರ ಕರೆಯ ಕಾಯುವ ಸೌಭಾಗ್ಯ ತುಳಸಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣಿ ಕಟ್ಟಾಣಿ. ಭಂಗವ ಕಳೆಯುವ ರಂಗನಾಯಕಿ ಆನಂದ ಮಾತೆ ಲಕ್ಷ್ಮೀ, ಭೃಂಗ ಕುಂತಳೆ ಭವಭಯಹಾರಿಣಿ ಮಂಗಳಾಂಗಿ ಹರಿಣಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತೆಗೆ ಕರುಣಿ ಕಟ್ಟಾಣಿ, ಕರುಣಿ ಕಟ್ಟಾಣಿ. ತುಂಬಾ ಚೆನ್ನಾಗಿ ಹಾಡ್ತೀರಾ. ನಿಮ್ ತಾಯಿನೂ ಅಷ್ಟೇ ಚಿಕ್ಕಿ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹಾಡ್ಕೊಂಡು ಒಂಥರ ಅಮ್ಮ ತುಂಬಾ ಕಾಂಪಿಟೇಷನ್ ಅಲ್ಲಿ ಹಾಡ್ತಿರ್ತೀರ. ಇಲ್ಲ, ನಮ್ಮ ಮೊದ್ಲಿಂದನೂ ಚಿಕ್ಕ ವಯಸ್ಸಿಂದಲೂ ನಾವು ಯಾವ್ದೇ ಹಬ್ಬ ಆದ್ರೂ ಹಾಡುಗಳು ಹೇಳೋದು ಮನೇಲಿ ಎಲ್ಲಾ ಮಕ್ಳನ್ನ ಕೂಡಿಸ್ಕೊಂಡು ಅದು ಅಭ್ಯಾಸ ಇರೋದ್ರಿಂದ ನಮ್ಗೂ ಅದೇ ರೂಢಿ ಆಗೋಗಿದೆ. ಅದರಿಂದಾನೇ ಅರ್ಧ ಹಬ್ಬ ಅಂತ ಗೊತ್ತಾಗ. ಹೌದು ಹೌದು. ಓಕೆ, ಸೊ ಇದು ಇನ್ನೂ ಆಗ್ಬೇಕಾ ಅಥವಾ ಆಗಿದೆ? ಆಗಿದೆ ಆಗಿದೆ. ಇದು ಆಯ್ತಾ ರಸ ಆಗಿದೆ ನೋಡಿ. ಸೊ ಇಷ್ಟು ನೀರಾಗಿರುತ್ತೆ ಹಾಗಿದ್ರೆ? ಹೌದು, ಇಷ್ಟು ನೀರಾಗೆ ಇರುತ್ತೆ. ಇದಕ್ಕೆ ತಿರ್ಗಾ ನಾವು ಒಲೆ ಮೇಲೆ ಇಟ್ಟಾಗ ಎಕ್ಸ್ಟ್ರಾ ನೀರೇನ್ ಹಾಕೋದಿಲ್ಲ, ಅದೇ ನೀರಲ್ಲೇ ನಾವು ಹಿಟ್ಟು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಎಷ್ಟು ಇದು ಕಂಟೆಂಟ್ ಎಷ್ಟು ವಾಟರ್ ಇರುತ್ತೆ ಸೌತೆಕಾಯ್ದು ಅಷ್ಟು ನಾವು ತಗೋಬಹುದು ಇದ್ರಲ್ಲಿ. ಇದು ಮೊದಲನೇ ಅಡಿಗೆ ಅನ್ಸುತ್ತೆ ನೀರ್ ಇಲ್ದಿರೋ ಉಪಯೋಗ. ಹೌದು, ನೀರ್ ಇಲ್ದಿರೋ ಅಡಿಗೆ. ಪೂರ್ಣಿಮಾ ರಸ ತೆಗೆದಿದ್ದಾಯ್ತು. ಸ್ಟೆಪ್ ಏನ್ ಮಾಡ್ಬೇಕು ನೆಕ್ಸ್ಟ್? ಇದನ್ನ ಈಗ ಒಲೆ ಮೇಲೆ ಇಡ್ಬೇಕು. ಓಕೆ, ಸೊ ಒಲೆ ಹಚ್ಕೊಳ್ಳೋಣ. ಸರಿ, ಹೆಂಗೆ ನೀವು ಲೋ ಫ್ಲೇಮ್ ಅಲ್ಲೇ? ಹೌದು, ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕಾಗುತ್ತೆ, ಯಾಕಂದ್ರೆ ಅದು ಗಟ್ಟಿ ಇರ್ತಲ್ಲ ರಸ. ಅದ್ ಸ್ವಲ್ಪ ಸಣ್ಣ ಉರಿಲಿ ಇಟ್ಕೊಂಡು ಹಿಟ್ಟು ಹಾಕೊಂಡು ಚೆನ್ನಾಗಿ ತೊಳಸ್ಬೇಕು. ಇದಕ್ಕೆ ನೀವು 3 ಸ್ಪೂನ್ ತುಪ್ಪ ಹಾಕ್ಬೇಕಾಗತ್ತೆ. ಇದಕ್ಕೆ ತುಪ್ಪ ಇದಕ್ಕೆ ತುಪ್ಪ ಹಾಕೊಂತೀವಿ ನಾವು. ಅಂದ್ರೆ ಅದು ಕೈಗೆ ಅಂಟಲ್ಲ ಅಂತ? ಅಂಟೋದಿಲ್ಲ ಅಂತ ಅಂದ್ಬಿಟ್ಟು ಇದೆ. ಈಗ ಅದಾದ್ಮೇಲೆ ಉಪ್ಪು ಹಾಕದ ಅಥವಾ ಇವಾಗಲೇ ಉಪ್ಪು ಹಾಕೋದು? ಇಲ್ಲ, ಉಪ್ಪನ್ನು ಇದಕ್ಕೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಉಪ್ಪು ಹಾಕೋದು. ಒಟ್ನಲ್ಲಿ ಈ ಚಕ್ಲಿಗೆ ಏನೇನು ಹಾಕ್ಬೇಕು ಎಲ್ಲ ಒಟ್ಟಿಗೆ ಹಾಕೊಂಡು ಇದು ಮಾಡೋದು. ಅಂದ್ರೆ ನಾವು ಡ್ರೈ ಹೆಂಗ್ ನಾವು ಕಲ್ಸಕ್ಕೆಲ್ಲ? ಹೌದು, ಅದೇ ತರನೇ ಇದು. ಉಪ್ಪು ಇದಕ್ಕೆ 2 ಸ್ಪೂನ್ ಬೇಕಾಗತ್ತೆ. ಸೊ ನೀವೆಲ್ಲ ಅಡ್ಗೆ ಚೆನ್ನಾಗಿ ಮಾಡಿ ಮಾಡಿ ಎಕ್ಸ್ಪರ್ಟ್ ಆಗಿ ಅದು ಹೋಮ್ ಸೈನ್ಸ್ ಅಂತಾರಲ್ಲ ಹಾಗೆ. ಇಂಗು ಒಂದ್ ಚಿಟಿಗೆ ಹಾಕಿದ್ರೆ ಸಾಕು ಇದಕ್ಕೆ. ಈಗ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಈ ಅಕ್ಕಿ ಹಿಟ್ಟನ್ನ ನಿಧಾನಕ್ಕೆ ಹಾಕೊಂಡು ಸ್ಲೋಗೆ ಹಾಕಿ ಮೆತ್ತಿಗೆ ಹಾಕಿ. ಸೊ
ಸೊ ಗಂಟಾಗದೆ ಇರೋ ಹಂಗೆ ಗಂಟಾಗದೆ ಇರಂಗೆ ಇದು ಚೆನ್ನಾಗಿ ಹಾಕ್ಬೇಕಾ? ಹೌದು, ಅದು ಮೆಜರ್ಮೆಂಟ್ ನಾನು ತಗೊಂಡಿದ್ದೀನಲ್ಲ. ಓಕೆ ಹಾಕದಾ? ಹಾಕ್ತೀನಿ. ಸೊ ಇದು ಒಟ್ಟಿನಲ್ಲಿ ಗಂಟಾಗದೆ ಇರೋ ಹಂಗೆ ನಿಧಾನಕ್ಕೆ ಮಾಡ್ಕೊಂತಾ ಇರ್ಬೇಕು. ಈಗ ಸ್ವಲ್ಪ ಇದಾದ್ಮೇಲೆ ಇಳಿಸ್ಬಿಟ್ಟು ಕೆಳಗಡೆ ಚೆನ್ನಾಗಿ. ಹೌದಾ? ಓಕೆ. ಇದು ಹಿಟ್ಟು ಬರುತ್ತಾ ಅಂದ್ರೆ ತುಂಬಾ ಡ್ರೈ ಅನ್ನಿಸ್ತಾ ಇದೆ? ಇಲ್ಲ, ಈಗ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಚಕ್ಲಿ ಹಿಟ್ಟು ತರನೇ ಬರುತ್ತೆ ಅದು. ಓಕೆ. ಒಂಥರ ತುಂಬಾ ಡಿಫ್ರೆಂಟ್ ಆಗಿರ್ತಾರ. ಕ್ಯೂರಿಯಾಸಿಟಿ ಎಲ್ಲದಕ್ಕಿಂತ ಉಪಯೋಗಿಸ್ತಾ ಇಲ್ಲಲ್ಲ, ಹೇಗೆ ಬರ್ತದೆ ನೋಡಿ. ಈ ನೀರಿಂದು ಸೌತೆಕಾಯಿಯಲ್ಲಿ ನೀರು ಇರುತ್ತಲ್ಲ, ಅದ್ರಲ್ಲೇನೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದು. ಆ ಘಮ ಕೂಡ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ಎಲ್ಲ. ಇಂಗು ಎಲ್ಲ ಹಾಕಿದ ಹಸಿ ಮೆಣಸಿನ್ಕಾಯಿ ಖಾರದ್ದು ಎಲ್ಲ ಅದ್ರದ್ದು ಸ್ಮೆಲ್ ಬರುತ್ತೆ. ಈಗ ನಾವು ಹಬೆಯಲ್ಲಿ ಬೇಯಿಸ್ತೀವಿ, ಎಣ್ಣೆಯಲ್ಲೂ ಕರಿತೀವಿ. ಸೊ ಎರಡು ಮಾಡೋದ್ರಿಂದ ಹಾಗಾಗಿ ಕೆಡೋದಿಲ್ಲ ಅದು. ಫ್ರಿಡ್ಜ್ ಅಲ್ಲಿ ಇಡ್ತಾರೆ ಆಚೆ? ಇಲ್ಲ, ಏರ್ ಟೈಪ್ ಜಾರಲ್ಲಿ ಇಟ್ರೆ ಹೊರಗಡೆ ಇಟ್ರೆ ಇರುತ್ತೆ, ಏನೂ ಆಗಲ್ಲ ಅದು. ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ್ಲೂ ಕೊಡ್ಬೋದು ಇದು. ನೋಡಿ ಸಾಫ್ಟ್ ಆಗಿರುತ್ತೆ ನಿಮ್ಗೆ. ತುಂಬಾ ಸಾಫ್ಟ್ ಆಗಿದೆ ನೋಡಿ ಅಲ್ವಾ? ಚೆನ್ನಾಗಿ ಬಂದಿದೆ. ಅಂದ್ರೆ ಗಂಟು ಬಂದಿಲ್ಲ? ಇಲ್ಲ, ಗಂಟು ಬರೋದಿಲ್ಲ ಅದು. ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಕೋಲಲ್ಲಿ, ಹಾಗಾಗಿ ಗಂಟು ಬರೋದಿಲ್ಲ ಅದು. ತುಂಬಾ ಚೆನ್ನಾಗಿ ಬಂದಿದೆ. ಇದು ಕ್ಲೀನ್ ಆಗಿ ಒಂದು ತಟ್ಟೆಲ್ ಹಾಕೊಂಡು ಚೆನ್ನಾಗಿ ನಾದ್ಬಿಟ್ಟು ಚಕ್ಲಿ ಒರಳಿಗೆ ಹಾಕಿ ಎಣ್ಣೆಲಿ ಕರಿಯೋದು. ಅಂದ್ರೆ ಅದು ಮುದ್ದೆ ನೀವು ಒಚ್ಚಾಗೆಲ್ಲ ಮಾಡ್ತಾ ಇದ್ದು ಚೆನ್ನಾಗಿ ಅಭ್ಯಾಸ? ನಮ್ಮ ಮನೆಗೆ ತಿಂಗಳಲ್ಲಿ ಒಂದ್ಸಲ ಒಚ್ಚಾಗೆ ಕಡುಬು ಅದು ಮಾಡ್ತಾನೆ ಇರ್ತೀವಿ ಅಲ್ಲ. ನಮ್ಮ ಅತ್ತೆ ಎಕ್ಸ್ಪರ್ಟ್ ಅದ್ರಲ್ಲಿ. ಸೊ ನಮ್ ತರ ಹೇಳ್ಬೋಡವ್ರು ಯಾರಾದ್ರೂ ಮಾಡಕ್ ಇಲ್ಲ, ಹಾಗೇನಿಲ್ಲ. ಇದೇನು ತುಂಬಾ ಸುಲಭನೇ ಇದೆ, ಅಂತ ಕಷ್ಟ ಏನಾಗೋದಿಲ್ಲ. ಇಲ್ಲ, ಮೋಸ್ಟ್ಲಿ ಇದು ತಿರುಗಿಸೋವಾಗೆಲ್ಲ ಗಂಟು ಬಂದ್ಬಿಟ್ರೆ ಹೋಯ್ತು. ಅದು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಇದಾಗುತ್ತೆ, ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಅದು. ಚೂರು ಬರ್ಲೇಬಾರ್ದು? ಇಲ್ಲ, ಇದು ಬರೋದಿಲ್ಲ ನಿಮ್ಗೆ, ಗಂಟು ಬರೋದಿಲ್ಲ. ಸಣ್ಣ ಫ್ಲೇಮ್ ಅಲ್ಲಿ ಇಟ್ಟು ನೀವು ಬಿಸಿಲೇ ಚೆನ್ನಾಗಿ ತಿರುಗ್ತೀರಲ್ಲ, ಹಾಗಾಗಿ ಗಂಟು ಬರೋದಿಲ್ಲ ಅದ್ರಲ್ಲಿ. ಸೊ ಇದು ಚೆನ್ನಾಗಿ ಕೋಲಲ್ಲಿ ನಾದಿದ್ದಾಯ್ತಲ್ಲ? ಆಯ್ತು. ಇವಾಗ ಮತ್ತೆ ಪ್ಲೇಟಿಗೆ ಹಾಕೊಂಡು ಪ್ಲೇಟ್ ಅಲ್ಲಿ ಹಾಕಿ ಒಂದ್ ಸ್ವಲ್ಪ ನಾದ್ಬೇಕಾಗತ್ತೆ. ಅದು ಚಕ್ಲಿ ಒರಳಿಗೆ ಹಾಕ್ಬೇಕಾಗತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹಾಕಿ. ಓಕೆ. ಎಷ್ಟು ಹಾಕೋತೀರಾ? ಅಂದ್ರೆ ಇಷ್ಟು ಹಿಟ್ಟು ಹಾಕೊಂಡ್ಬಿಡ್ತೀರಾ ಅಥವಾ? ಇಲ್ಲ, ಒಂದ್ ಸ್ವಲ್ಪ ಅದು ಚಕ್ಲಿ ಒರಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡ್ ಮಾಡ್ಕೊಡೋದು. ಅದು ಇಷ್ಟು ಸಾಕು? ಇದು ಸಾಕು. ಇದು ನೋಡಿ, ಒಂದ್ ಸ್ವಲ್ಪನೂ ಅನ್ಸುತ್ತಲ್ವಾ? ಯಾವ್ದು? ಇಲ್ಲ, ಡ್ರೈ ಏನ್ ಆಗೋದಿಲ್ಲ ಇದು. ಅದು ಅದ್ರಲ್ಲಿ ಪಾತ್ರೆಯಲ್ಲಿ ಅಂದ್ರೆ ನಿಮ್ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡಕ್ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ತಟ್ಟೆಗೆ ಹಾಕೊಂಡ್ರೆ ನಾದೋದಕ್ಕೆ ಸುಲಭ ಆಗುತ್ತೆ ಅಂತ. ಇದಕ್ಕೂ ಹಾಕಿದ್ರೆ ತುಪ್ಪ ಸವರ್ಕೋತೀರ? ಹೌದು, ಎಣ್ಣೆ ಹಾಕೊಂಡು ಒಳಗಡೆ ಎಲ್ಲ ಎಣ್ಣೆ ಸವರ್ದಿರ್ತೀವಿ. ಸೊ ಈ ಕೆಳಗಡೆಗೆ ಒಳಗಡೆಗೆ ಎರಡ್ ಕಡೆನೂ ಎಣ್ಣೆ ಸವರ್ಬೇಕು. ಈಗ ಇದನ್ನ ಈ ತರ ಉಂಡೆ ತರ ಮಾಡಿ ಅದ್ರೊಳಗೆ ಹಾಕೋಬೇಕಾಗತ್ತೆ. ಅಷ್ಟೊಳಗೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣಲ್ಲ. ಅಂದ್ರೆ ತುಂಬಾ ಕಾಯ್ಬೇಕೇನೋ? ಅಂದ್ರೆ ಚಕ್ಲಿ ಸ್ವಲ್ಪ ಕರಿಯೋದಕ್ಕೆ ಟೈಮ್ ಬೇಕಾಗುತ್ತಲ್ಲ, ಎಣ್ಣೆ ಕಾಯೋದು. ಹಂಚ್ಕೊಳ್ಳುತ್ತೆ. ಸೊ ಇದನ್ನ ಇಲ್ಲಿ ಶಿಫ್ಟ್ ಮಾಡಿ.